ಇವನ್ ಬಂಗಾರಮ್ಮ, ಇವನ್ ಸಿಹಿ ಸುದ್ದಿ ಏನಾರ ಐತಿ ಹೆಣ್ಮಕ್ಳ ಕಡೆಯಿಂದ? ಏನ್ ಇಬ್ರು ಹೆಣ್ಮಕ್ಳು ಇಲ್ಲೇ ನೀ ಅವ್ರೆ? ಅಯ್ಯ, ಸಿಹಿ ಸುದ್ದಿ ಏನು ಇಲ್ಲ. ನಮ್ಮ ಮಗಳಿಲ್ಲ ಅವಳೆ, ದೊಡ್ಡ ಮಗಳು ಗಂಡನ ಮನೆಗೆ ಹೋಗೋಳೆ, ಇವಳು ಅಷ್ಟೇ ನೀ ಇರೋದು. ಯಾಕಜ್ಜಿ, ನಮ್ಮ ಅಮ್ಮರ ಮನೆಗೆ ನಾನು ಇರಬಾರ್ದೇನು? ನಮ್ಮ ಅಮ್ಮರ ಮನೆಗಿದ್ರೆ ನಿನ್ಗೆ ಯಾಕನ ಬೇಜಾರಾಯ್ತದೇನು? ಯಾಕೆ ಇರಬಾರ್ದೇನು ನಾನು? ಹಂಗೇನು ಕೇಳಲಿಲ್ಲವ, ಮದುವೆ ಆದಾಗಿಂದ ಶಾನೆ ಇಲ್ಲೇ ಇದ್ದಲ್ಲ, ಇವನ ವಿಶೇಷನೇನೋ ಅದಕ್ಕೆ ಇಲ್ಲೇ ಇದೆಯೇನೋ ಅಂತ ಕೇಳ್ದೆ ಅಷ್ಟೇ. ಇನ್ಯ ಗಂಡ ಮನೆಗೆಲ್ಲ ಸಂದ ಕೊರ್ತಾನೆ, ಗಂಡೆಲ್ಲ ಸಂದ ಕೊರ್ತಾನೆ, ನೀನು ಇಲ್ಲಿ ಬಂದಿದೆಯಲ್ಲ ಅದಕ್ಕೆ ನನಗೆ ಕೇಳ್ದೆ. ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಗಂಡ ಪಾರಿನ್ಗೆ ಹೋಗವ್ನಿ, ಅದಕ್ಕೆ ನಾನು ಅಲ್ಲಿದ್ದೀವನ್ ಮಾಡಲಿ, ನನ್ನ ಗಂಡ ಇಲ್ದಿರ ಮನೆನಾಗೆ. ನಮ್ಮ ಒಳಿಯಂದ್ರು ಪಾರಿನ್ಗೆ ಹೋಗವ್ರಿ. ನನ್ನ ಮಗಳನ್ನ ಹಬ್ಬಳನೆ ನಿನಗೆ ಅತ್ತೆ ಜೊತೆ ಬಿಟ್ಬಿಟ್ಟು ಬರೋಕ್ಕಾಯ್ತದ? ಅಯ್ಯೋ, ಅವಳಿಗೂ ಬೇಜಾರಾಯ್ತದೆ. ನಮ್ಮ ಒಳಿಯಂದ್ರು ಇನ್ನೂ ಒಂದು 2-3 ತಿಂಗಳು ಅಲ್ಲೇ ಇತ್ತಾರಂತೆ ಪಾರಿನಾಗೆ ನನಗೆ. ಅದಕ್ಕೆ ಇನ್ನು ಯಾಕೆ ಸುಮ್ಮನೆ ಒಬ್ಬಳನೆ ಬಿಡೋದು ಅಂತ ಕರ್ಕೊಬಂದೆ. ಇವನು ನಮ್ಮ ಎಲ್ಲ ನಿಮ್ಮ ಒಳಿಯಂದ್ರೆ ಇಬ್ರು ವೇತಾಗ ಪಾರಿನವ್ರೆ ನೆನೆಯ. ಹೆಂಗೋ ನಿಮಗೂ ಸೊರೈತಾಗ ಪಾರಿನ ಗಿರಿನು ಅಂತ ಓಡಾಡ್ಕೊಂಡು ನೀವು ಇರ್ಬೋದು. ನಾನು ಇಲ್ಲೇ ಇದ್ರಲ್ಲ ಅದಕ್ಕೆ ಕೇಳ್ದೆ ಅಷ್ಟೇನೆ. ನೋಡ್ದ ಮಗಳೇ, ನಾನು ಹೇಳಿಲ್ವ ನಿನಗೆ, ಹಳ್ಳಿನಾಗ ಬಿಡಕ್ಕಿಲ್ಲ. ಕುಂತ್ರು ನಿಂತರು ಎದ್ರು ಮಾಡಿದ್ರು ಕೇಳ್ತಾನೆ ಇರ್ತಾರೆ. ಕಣಮ್ಮ, ಅದೇನು ನೋವಾಯ್ತದ ಏನೋ ನಾಕಣೆ ಇವ್ರಿಗಂತೂ. ನಾನೇನು ಅವ್ರ ಮನೆ ಬಿಟ್ಟು ಊಟ ತಿನ್ನಕ್ಕೆ ಹೋಯ್ತೀನಿ, ಅವ್ರ ಮನೆ ಊಟ ಏನಾರ ತಿಂತೀನ ಹಿಂಗೆ ಸಾಯ್ತಾರಲ್ಲ, ಒಳ್ಳೆ ಸತ್ತಂಗೆ ಸಾಯ್ತಾರಲ್ಲ. ಏನು ಅವ್ರ ಮನೆದೇನಿಯ ಕೂಳು ನೀರು ತಿನ್ನಕ್ಕೆ ಹೋಯ್ತೀನಿ ಅನ್ನಂಗೆ ಸಾಯ್ತಾರಲ್ಲಮ್ಮ. ನಾನೇನಾರು 10 ರೂಪಾಯಿದು ಏನಾರ ತಿಂತೀನ ಹೇಳು ನಾನು? ಅದೇನು ಜನ ಅಂತನೋ ಅದು ಯಾಕಂಗೆ ಸಾಯ್ತಾರೋ ನಾಕಾಣೆ ಬಿಡತ್ತಾಗೆ. ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ಟು ಸಾಯಿಸ್ತಾರೆ. ಹಂಗೆ ನೆನೆಯ ಜನ ಸುಮ್ಕಿರು. ಅಲ್ಲಲ್ಲೇ ಒಂದು ಕಿತ ಆ ಶಶಿ ಹಂಗವಳೆ ಅಂತ ನೋಡ್ಕೊಂಬಿಟ್ಟು ಬರ್ಬೇಕೆ. ಅವಳು ನೋಡಿದ್ರೆ ನಂಗೋಸಿ ಸಮಾಧಾನ ಆಯ್ತದೆ. ಅವಳಿಗೂ ಊಟಕ್ಕೂ ಕೂಳಿಗೂ ನೀರಿಗೂ ಇಲ್ದಿದ್ದಂಗೆ ಹಾಲ್ಕಂಡು ಗಿಲ್ಕೊಂಡು ಓಡಾಡ್ತಿತ್ತಾಳೆ ಅಂತ ಅನ್ನಿಸ್ತದಲ್ವಾ? ಬಾ, ಹೋಗ್ಬಿಟ್ಟು ಒಂದು ಕಿತ ಬೈಕಡ್ಲಿ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಬಿಟ್ಟು ಬರೋಣ ಬಾ. ಏನಂತ ಹೋಯ್ತಿಯಮ್ಮ? ಮಾತೇ ಆಡ್ಸಕ್ಕಿಲ್ವಲ್ಲ ನಮ್ಮನ್ನ ಅವಳು, ನಾವು ಅವರು ಮಾತೇ ಆಡಕ್ಕಿಲ್ವಲ್ಲ. ಏನಂತ ಹೋಯ್ತೀಯ ಹೇಳಲ್ಗೆ? ಸುಮ್ಮನೆ ಇರು, ಏನು ಬೇಡ ಆತಾಗೆ. ಮಗಳೇ, ಇಲ್ಲ ಹೋಗ್ಬಿಟ್ಟು ಬರೋಣ ಬಾ, ನಂಗೆ ಸಮಾಧಾನ ಆಯ್ತದೆ. ಅಲ್ಲ, ನಿಮ್ಮಿಬ್ರು ಬಾಳು ಹಿಂಗೈತಲ್ಲ, ಅವಳು ಬಾಳೇನೆ ಹೆಂಗೈತೋ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೇನೇನಿಯ. ಅವಳು ಬಾಳು ಹಿಂಗೆ ಇದ್ರೆ ನನಗಂತೂ ಸಮಾಧಾನ ಆಯ್ತದೆ ಬುಡತಾಗೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ಭಾಳ ನೋವಾಯ್ತದೆ ನನಗಂತೂ. ಅದಕ್ಕೆ ನೆನೆಯ ನೋಡಿ, ಒಂದು ಹೆಜ್ಜೆ ಹೋಗ್ಬಿಟ್ಟದಾಗೆ ನೋಡ್ಕೊಂಬಿಟ್ಟು ಬರೋಣ ನೋಡಿ. ಸರಿ ಕಣಮ್ಮ, ಆಯಿತು ಬಾ. ಹಿಂಗಾಸೆ ನೀವು ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಬಿಟ್ಟು ಬರೋಣ. ಶಾನೆ ಏನು ಮಾತಾಡಕ್ಕೆ ಹೋಗ್ಬೇಡ. ಅವರು ಏನೂ ಗೊತ್ತಿಲ್ಲ ಅವ್ರಿಗೂ, ಆದ್ರೂ ಏನು ಮಾತಾಡಕ್ಕೆ ಹೋಗ್ಬೇಡ ನೋಡಿ. ಎಲ್ಲ ಹಸುಗಳು ಬಂದ್ವು, ನಮ್ಮ ಗೌರಿ ಒಂದು ಬರಲಿಲ್ವಲ್ಲ. ಈಗ ಎಲ್ಲೋ ಹೋಯ್ತದ ಇದಂತೂ, ಬೇರೆ ಹಸುಗಳ ಜೊತೆ ಹೊಂಟೋಗ್ಬಿಡ್ತದೆ. ಎಲ್ಲೋ ಹೋದ್ವು ಇವನು. ಇನ್ನು 2 ದಿವಸ ಎಕ್ಸ್ಟ್ರಾ ತಗೊಬಿಟ್ಟು ಬಂದಿದ್ದಕ್ಕೆ ಅಬ್ಬಬ್ಬ ಸ್ವಲ್ಪ ಕೆಲಸ ಜಾಸ್ತಿನೇ ಆಯಿತು. ಆದರೂ ಪರವಾಗಿಲ್ಲ ಬಿಡು, ಜಾಸ್ತಿ ಆದ್ರೆ ಏನಂತೆ, ಇನ್ಕಮು ಜಾಸ್ತಿನೇ ಆಗ್ತದಲ್ಲ. ಏನೇ ಶಶಿ ಕಂಡ ಇಲ್ಲಿ ನಿಂತವನೇ? ದನ ಮೇಸ್ಕೊಂಡು ನಿಂತವನೇ ಕಣಮ್ಮ. ಕೇಳೋಕ್ಕೆ ಒಂಥರ ಆನಂದ ಆಯ್ತದಲ್ಲಿ, ದನ ಮೇಸ್ಕೊಂಡು ನಿಂತವನೇ ಅಂತ. ಕಣಮ್ಮ. ಇವನು ನೋಡಿದ್ರೆ ಗೊತ್ತಾಗಕ್ಕಿಲ್ವೇನೆ? ಇವ್ರು ಏನು ಗೊತ್ತಿಲ್ಲದಂಗೆ ಇವ್ರು ಬೀದಿನಾಗ ನಿಂತವ್ರೆ ಅಂತ ಹೇಳ್ಬಿಟ್ಟು ನೋಡಿದ್ರೇನೇ ಗೊತ್ತಾಗಕ್ಕಿಲ್ವ? ನೋಡು, ಅವನ ಮಕ್ಕ ನೋಡು, ಅದ್ರಾಗ ಏನೇ ಗೊತ್ತಾಯ್ತದೆ. ಇವನು ಗೊತ್ತಿಲ್ಲ ಹೆಂಗೆ ನಿಂತವನಿ ಅಂತ ಹೇಳ್ಬಿಟ್ಟು ದನಗಳು ಕಾಯ್ಕೊಂಡಿರೋರು. ಇವನಿನ್ ಏನು ಹೆಂಡ್ತಿನ ಸಂದಾಕ ನೋಡ್ಕೊಳಕ್ಕೆ ಸಾಧ್ಯ ಬಾ? ಏನೋ ದೊಡ್ಡ ಮನೆಗಿತ್ತೀನಿ, ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ನೇನೋ. ಆದರೆ ನೋಡು, ಎಂಥ ಗತಿ ಆಯ್ತು ಸೊಸಿಗೂ. ಸುಮ್ಮನಿರು, ಮಾತಾಡ್ಸೋಣ. ಇವನಪ್ಪ ಇಲ್ಲಿ ನಿಂತ್ಬಿಟ್ಟೆ? ಸುಮ್ಮನೆ ನಿಂತೆ. ಯಾಕೆ? ಯಾಕೂ ಇಲ್ಲ, ದನ ಮೇಸ್ಕೊಂಡು ನಿಂತಿದ್ದಲ್ಲ ಬಿಸಿಲ್ನಾಗೆ, ಅದಕ್ಕೇನೆ ನೋಡ್ತಾ ಇದ್ದೆ ಏನು ಮಾಡ್ತಿದ್ದೀಗೋ ಅಂತ ಹೇಳ್ಬಿಟ್ಟು. ಪಾಪ ಸಾವುಕಾರರು ಮನೆಯಿಂದ ಬಂದಿರೋನು ಈ ಶಶಿನ ಮದುವೆ ಮಾಡ್ಕೊಂಬಿಟ್ಟು ಇವತ್ತು ದನ ಕರ ಮೇಸಂಗೆ ಆಗೋಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಒಂಥರ ಸಂಕಟ ಆಯ್ತದ ನನಗಂತೂ. ಎಂಥ ಗತಿ ಬಂದ್ಬಿಡ್ತು, ಎಂಥ ಗತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ನನ್ನ ಮಗಳನ್ನ ಯಾರನ್ನ ಮದುವೆ ಮಾಡ್ಕೊಂಡಿದ್ರೆ ಸ್ಟ್ಯಾಂಡರ್ಡ್ ಆಗಿರ್ಬೋದಿತ್ತು. ಆದರೆ ಹೋಗಿ ಶಶಿನ ಮದುವೆ ಮಾಡ್ಕೊಂಬಿಟ್ಟು ಇವತ್ತು ನೀನು ಎಂಥ ಗತಿ ಬಂದ್ಬಿಟ್ಟೆ. ಪಾಪ 3 ಹೊತ್ತು ಚೆನ್ನಾಗಿ ತಿಂತಿದ್ದೇನೋ, ಇವಾಗ 3 ಹೊತ್ತು ಇಲ್ದಿದ್ದಂಗೆ ಆಯ್ತೇನೋ ನಿನಗೆ ಊಟ. ನೋಡಿ, ಇನ್ನೊಬ್ರು ಪರ್ಸನಲ್ ವಿಷಯನ ನೀವು ಏನಕ್ಕೆ ಮಾತಾಡ್ತೀರಾ? ನಿಮಗೆ ಯಾಕೆ ಬೇಕು? ನಾವು ಊಟ ಮಾಡ್ತೀವಿ ಬಿಡ್ತೀವಿ, ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕು? ನಾವು ದನನಾದರೂ ಮೇಯಿಸ್ತೀನಿ, ನಾಯಿನಾದರೂ ಮೇಯಿಸ್ತೀನಿ, ಮೇಕೆ ಆದರೂ ಮೇಯಿಸ್ತೀನಿ, ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು ಅಂತ ಹೇಳಿ ಯಾಕೆ ಸುಮ್ಮನೆ ಇಷ್ಟೊಂದೆಲ್ಲ ಬಂದ್ಬಿಟ್ಟು ತಲೆ ತಿಂತಾ ಇದ್ದೀರಾ? ನೋಡಿ, ನನ್ನ ಕೆಲಸ ನಾನು ಮಾಡಿದ್ರೆ ಬಿಸಿ ಆಗಿದ್ದೀನಿ, ಸುಮ್ಮನೆ ಬಂದ್ಬಿಟ್ಟು ನಾನು ತಲೆ ತಿನ್ಬೇಡಿ. ನಾನು ಏನು ಕೆಲಸ ಆದರೂ ಮಾಡ್ತೀನಿ. ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಲ್ಲ, ಚೆನ್ನಾಗಿ ಹೊಳೆತಾನೆ. ಈಗ ಬಿಡಿ, ಮತ್ತೇನಕ್ಕೆ ಮಾತಾಡ್ತಾ ಇದ್ದೀರಾ ನನ್ನ ಬಗ್ಗೆ ಎಲ್ಲನೂ? ಏನೋ ಯಾರು ಸವಾಸನು ಬೇಡ, ದೂರ ಇರೋಣ ಅಂತ ಇದ್ದರೆ ಹುಡಿಕೊಂಡು ಬಂದು ಕೇಳ್ತಿರಲ್ಲ ನೀವು. ಅಯ್ಯೋ ಏನು ಇವನು ಕೋಟಿ ಕೊಳಿತಾಯ್ತಿ ಅನ್ನಂಗೆ ಮದುವೆ ಮಾಡ್ಕೊಂಬಿಟ್ಲಲ್ಲ ನಿನ್ನ. ಕೊನೆಗೂ ಬಿಕಾರಿಗಳಾಗೋಗ್ಬಿಟ್ರಲ್ಲ ಅಂತ ಸಂತೋಷ ಆಯ್ತಾಯ್ತು ಅಷ್ಟೇ, ಏನೇ ಬೇರೆ ಇನ್ನೇನು ಆಯ್ತಿಲ್ಲ. ಅಯ್ಯೋ ಬಿಡು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅನ್ನಂಗೆ ನಾನು ಯಾಕೆ ನಿಮ್ಮ ಬಗ್ಗೆ ಮಾತಾಡಲಿ? ಹಂಗಿದ್ಯೋ ನೋಡ್ಕೊಂಡು ಹೋಗೋನಿ ಅಂತ ಬಂದೆ. ನೀನು ಊಟ ನೋಡಿದ್ರೆ ಗೊತ್ತಾಗಕ್ಕಿಲ್ವ? ಪಾಪ ತಿನ್ನಕ್ಕೂ ಊಟ ಇಲ್ದಿದ್ದಂಗೆ. ನಿಮ್ಮ ಅತ್ತೆ ಅದೇ ಪೊದ್ದಿ ಅವರೆಲ್ಲನೂ 10 ಪೈಸೆನೂ ಸಹಾಯ ಮಾಡೋಕ್ಕಿಲ್ಲ ಅವರು. ಎಂಜಲ ಕೈಯಕ್ಕೆ ಹಾಗೇನೂ ಆರ್ಸಕ್ಕಿಲ್ಲ. ಇನ್ನು ನಿನಗೆ ಅಂತ ಹೇಳ್ಬಿಟ್ಟು ನೀನು ಏನು ಮಾಡ್ಕೊಟ್ಟಿರ್ತಾರೆ ತಗ, 10 ಪೈಸದ ಏನು ಮಾಡ್ಕೊಟ್ರಲ್ಲ ನನಗೆ ಗೊತ್ತು ಸಂತಕ್ಕೆ ನೀ. ಏನೋ ಬಿಡು, ನಿನ್ನ ಪಾಡೋಗಿ ನೀನು ಇದೀಗಲ್ಲ, ನಿನ್ನ ಪಾಡೋಗಿ ನೀನು ಆರಾಮಾಗಿ, ನಿನ್ನ ಪಾಡೋಗಿ ನೀನು ಇರು. ದನ ಮಿಸ್ಕೊಂಡು ಹೋಗು, ದನ ಹೊಡ್ಕೊಂಬಿಟ್ಟು ಬರ್ತೀನಿ ಅಂದಲ್ಲ, ಹೊಡ್ಕೊಂಬಿಟ್ಟು ಬಾ ಹೋಗು. ಇವ್ರು ಯಾಕೆ ನಾನ್ ಸೆನ್ಸ್ ಥರ ಮಾತಾಡ್ತಾರೆ? ಕಂಡವ್ರ ಮನೆ ವಿಷಯ ಇವ್ರಿಗೆಲ್ಲ ಯಾಕೆ ಬೇಕು ಅಂತ ಹೇಳಿ.
ನಾವು ಹೆಂಗಾದ್ರೂ ಮಾಡ್ಕೊತೀವಿ. ಬಂದು ದನ ಮೇಯಿಸ್ತಿದ್ಯಾ ಹಸು ಮೇಯಿಸ್ತಿದ್ಯಾ ಇವ್ರಿಗೆ ಅದರಿಂದ ಏನಾಗಬೇಕು? ಈ ಹೆಂಗಸ್ರೆ ಹಿಂಗಪ್ಪ. ಏನಾದರೂ ಕೇಳ್ತಾನೇ ಇರೋದೇ ಮನೆಗೆ ಬಂದ್ಬಿಟ್ಟು ಇಲ್ಲ ಇಲ್ಲಿಗೆ ಬಂದ್ಬಿಟ್ಟು. ಬಿಡು, ಇವ್ರಿಗೆಲ್ಲನೂ ನಾನು ಚೆನ್ನಾಗಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡೋ ಅಂಥ ಅವಶ್ಯಕತೆ ಏನೈತೆ? ಮಗಳೇ, ಇವನು ನೋಡಿ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ನನಗಂತೂ. ಅಲ್ಲಡ್ ದನ ಕರ ಮೇಯಿಸ್ಕೊಂಡು ಸಗಣಿ ಬಾಸ್ಕೊಂಡು ಕಷ್ಟಪಡ್ಕೊಂಡು ಬಿದ್ದವನಿ. ಊಟಕ್ಕೆ ಹೊಂದಿಸ್ಕೊಳ್ಳೋದೇ ಕಷ್ಟ. ಇನ್ನು ರಾಯೆಲ್ಲ ಜೀವನ ಎಲ್ಲಿಂದ ಮಾಡ್ತಾ ಇರ್ತಾನೆ ಇವನು. ಮಕ ನೋಡಿನ ಅವಳಿನ ಶಶಿ ನೀನು ಹೆಂಗೆ ನೋಡ್ಕೊಂಡಿರ್ತಾನೆ, ಏನು ಸಂದಕ್ಕೆ ನೋಡ್ಕೊಂಡಿರಕ್ಕಿಲ್ಲ ಅಂತೇಳ್ಬಿಟ್ಟು ಇದು ನೋಡಿದ್ರೆ ಏನೇ ಗೊತ್ತಾಯ್ತೈತಲ್ಲ. ನೋಡು ಮಕವ. ಅಯ್ಯೋ ಬಾ. ಅಲ್ಲ, ಈ ಶಶಿ ಹಂಗವಳು ತಿನ್ನಕ್ಕನ ಕೂಳಾಯ್ತೋ ಏನಾಯ್ತೋ ನೋಡ್ಕೊಂಬಿಟ್ಟು ಬರೋಣ. ಸುಮ್ಮನೆ ನೀನು ಮಂತಕ್ಕೆ ಹೋಗ್ಬಿಟ್ಟು ಬರೋಣ. ಈಗಲೇ ಹಾಲು ಕುಡ್ದ ಸಂತೋಷ ಆಗೈತೆ. ಅವ್ರ ಮನೆಗೆ ಏನೋ ಓದಿ ಅಂದರೆ ನನಗಂತೂ ಇನ್ನೂ ಖುಷಿ, ಅಮೃತ ಕುಡ್ದ ಸಂತೋಷ ಆಗೋಗ್ಬಿಡ್ತದೆ. ಬಾ ಹೋಗ್ಬಿಟ್ಟು ಸುಮ್ಕೇನಿಯಾ ಮಾತಾಡ್ಕೊಂಡು ಬರೋಣ ಬಾ. ಸರಿ ನಡಿಯಮ್ಮ, ಅದ್ರಾಗೇನಂತೆ. ನೀನು ಇಷ್ಟಪಡ್ತೀಯ ಹೋಗ್ಲೇಬೇಕು ಅನ್ನೋದಾದರೆ ನಿಂಗೆ ಸಮಾಧಾನ ಸಿಗ್ತದೆ ಅಂದರೆ ಹೋಗನ್ ಬಾ. ನನಗೂ ಅಷ್ಟೇ ಏನಿಯ ಅವಳೆ ಹಂಗವಳೆ ಅಂತ ನೋಡಬೇಕು. ಇಷ್ಟು ದಿನ ನಾನು ಸಂಸಾರದಾಗ ಬ್ಯುಸಿಯಾಗಿದ್ನಲ್ಲ, ನೋಡ್ತಾನೇ ಇರಲಿಲ್ಲ. ಈಗ ಗೊತ್ತಾಯ್ತದೆ ನೋಡಿ. ಅತ್ತಿಗೆ. ಇಲ್ಲ ಹಾಕ್ಕೊಂಡಿದ್ದೆ ನಕ್ಲೀಸು, ಚೆನ್ನಾಗಿತ್ತು ನಕ್ಲೀಸು. ಅಯ್ಯೋ ಇವರು ಬ್ಯಾಡ ಸುಮ್ಕಿರ್ರಿ ಅಂದ್ರೂ ಮನೆ ಹಾಕಂತ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಹಾಕಿಸ್ಕೊಂಡು. ಅದಕ್ಕೆ ನನಗೆ ಏನಪ್ಪ ಹಿಂಗೆ ಅಂತ ಅನ್ಕೊಂಡೆ. ಅದೇ ಬ್ಯಾಡ ಅಂದ್ರೂ ಹಾಕ್ಸಿದ್ರು. ಹೊತ್ತಿಗೆ ನಾನೇನು ಮಾಡಲಿ? ಕಳ್ರು ಕಟ್ಟ ಇವಾಗ ಶಾನೆ. ನಾನು ಹೇಳಿದೆ ಬ್ಯಾಡ ಕಳ್ರು ಕಟ್ಟ ಶಾನೆ ಹಂಗೆ ಹಿಂಗೆ ಅಂತ. ಆದರೂ ಕೇಳಬೇಕಲ್ಲ, ಕೇಳಲೇ ಇಲ್ಲ. ಆದ್ರೂ ಸರಿ ಅದಕ್ಕೆ ಒಂದು ನಿಮಿಷ ಮಾಡ್ತೀನಿ. ಬನ್ನಿ ಚಿಕ್ಕಮ್ಮ, ಬನ್ನಿ. ಏನು ಬಂದಿದ್ದು? ಏನಾದರೂ ಪ್ರಾಬ್ಲಮ್ಮಾ? ಯಾಕವ ಏನೋ ಪ್ರಾಬ್ಲಮ್ ಇದ್ರೆ ಏನಿಯ ಬರ್ಬೇಕಾ? ಸುಮ್ಕೆ ಬರಬಾರ್ದೇನು? ಹಂಗಾರೆ ನಿಮ್ಮ ಮನೆಗೆ ಏನೋ ತೊಂದರೆ ಮಾಡ್ಕೊಂಡು ಏನಿಯ ಮನೆಗೆ ಬರ್ಬೇಕೇನು? ಏನೋ ಹಂಗೆ ನೋಡಬೇಕು ಅಂತ ಅನ್ನಿಸ್ತು, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೋನ್ನಪ್ಪ. ಕೂತ್ಕೊಳ್ಳಿ. ಬಾಡಿಗೆ ಮನೆನೇ ಅಲ್ವಾ? ಹಾಂ ಚಿಕ್ಕಮ್ಮ, ಬಾಡಿಗೆ ಮನೆನೇ. ಇರಿ ಕಾಫಿ ಮಾಡ್ಕೊಂಬಿಟ್ಟು ಬರ್ತೀನಿ. ನಾನು ಹೇಳಿಲ್ವಾ, ದನ ಕರ ಮೇಯಿಸ್ಕೊಂಡು ಕಷ್ಟಪಡ್ಕೊಂಡು ಬಿದ್ದವ್ರೆ ಕಣಮ್ಮ. ಏನೇನೂ ಇಲ್ಲ, ಸುಮ್ಮನೆ ಕಷ್ಟಪಡ್ಕೊಂಡು ಬಿದ್ದಿರೋದು ಅಷ್ಟೇನೇನಿಯಾ. ಆದರೂ ತಿಳ್ಕೊಳ್ಳೋದ್ರಾಗೆ ಏನೋ ಒಂಥರ ಮಜಾ ಇರ್ತದೆ. ಸುಮ್ಕಿರೋ ಕೇಳು ತಿಳ್ಕೊತಿರ್ಬೇಕು ಅಷ್ಟೇನೇನಿಯ. ಅಲ್ಲ, ನೀವು ಸಡನ್ನಾಗಿ ಬಂದ್ರಲ್ಲ, ಅದಕ್ಕೆ ಏನಾದರೂ ಪ್ರಾಬ್ಲಮ್ಮ ಅಂತ ಕೇಳಿದೆ ಅಷ್ಟೇ. ಅಂತ ಪ್ರಾಬ್ಲಮ್ ಇಲ್ಲ ಕಣವ, ಸುಮ್ಮನೆ ನೋಡ್ಕೊಂಡು ಹೋಗನಿ ಅಂತ ಬಂದೆ. ಪಾಪ ನೀನು ಭಾಳ ಕಷ್ಟದಾಗಿದೆಯಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಒಂದು 5,000 ಬೇಕೇನೋ ಕೊಟ್ಬಿಟ್ಟು ಹೋಗನಿ. ಹೆಂಗೋ ಪಾಪ ಜೊತೆಗೆ ಬೆಳೆದಿರೋ ಹುಡುಗಿ ಅಲ್ವಾ, ಕಷ್ಟದಾಗಿರೋದನ್ನ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ಅದಕ್ಕೆ ಒಂದು 5,000 ಖರ್ಚು ಕೊಟ್ಟೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣವ. ಅಯ್ಯೋ ಚಿಕ್ಕಮ್ಮ, ನನಗೇನು ಅವಶ್ಯಕತೆ ಇಲ್ವಲ್ಲ. ನಮ್ಗೆ ಒಳ್ಳೆ ದುಡಿಮೆ, ನನ್ನ ಗಂಡ ಚೆನ್ನಾಗಿ ದುಡಿತಾವನೆ ಹೊರಗಡೆ ಎಲ್ಲನೂ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದೀನಿ. ನಮಗೇನು 5,000 ಊಟ ಗತಿ ಇಲ್ಲ ಅನ್ನೋ ಪರಿಸ್ಥಿತಿ ನಮಗೇನಿಲ್ಲ ಅಲ್ವಾ ಚಿಕ್ಕಮ್ಮ? ಚೆನ್ನಾಗೇ ಇದ್ದೀವಿ. ಯಾರು ಹೇಳಿದ್ರು ನಮಗೇನು ಗತಿ ಇಲ್ಲ ಅಂತ ಹೇಳ್ಬಿಟ್ಟು? ಹಂಗಲ್ಲ, ನಿನ್ನ ಗಂಡು ನೋಡಿದ್ರೆ ಬೆಳಗಿನ ಸಂಜೆ ಗಂಟ ದನ ಮೇಯಿಸ್ಬೇಕಲ್ವಾ, ಅದಕ್ಕೆ ನೆನೆಯ. ಅಯ್ಯೋ ಹಸು ಮೇಯಿಸೋದು, ಹಸು ಸಾಕಾಣಿಕೆ ಅದೊಂದು ಬಿಸ್ನೆಸ್ಸು ಚಿಕ್ಕಮ್ಮ. ಅದನ್ನ ಯಾರಾದ್ರೂ ಕಷ್ಟಪಡೋದು ಅಂತ ಹೇಳ್ತಾರೆ. ಕಷ್ಟಪಟ್ಟರೆ ಏನಿಯ ತಾನೇ ದುಡ್ಡು ಬರೋದು. ಈಗ ಎಲ್ಲಿ ಕುತ್ಕೊಂಡ್ರೆ, ಈಗ AC ರೂಮ ಕುತ್ಕೊಂಡು ಕೆಲಸ ಮಾಡಿದ್ರು ಕಷ್ಟಪಡಲೇಬೇಕು ತಾನೇ. ಈಗ ಕಷ್ಟಪಡಲಿಲ್ಲ ಅಂದರೆ ಆಯ್ತದ? ನೋಡಿ, ನಾವು ಹಸು ಮೇಯಿಸ್ಕೊಂಡೇನೆ ನನ್ನ ಗಂಡ ನೆನ್ನೆ ತಾನೇ ಏನಿಯ ನಕ್ಲೀಸು ಓಲೆ ಎಲ್ಲ ತಂದುಕೊಟ್ರು. ಎಲ್ಲಿಂದ ಬರ್ತಿತ್ತು ಸುಮ್ಮನೆ ಕೂತಿದ್ರೆ? ಏನು ನಿನ್ನ ಗಂಡ ನಕ್ಲೀಸ್ ಎಲ್ಲ ತಂದುಕೊಟ್ನಾ? ನಿಮ್ಮಮ್ಮ? ನಮ್ಮಮ್ಮವ್ರ ಮನೆಯಿಂದ ನಾನೇನು ಕೇಳಿಲ್ಲ. ನಮ್ಮಮ್ಮವ್ರ ಮನೆಯಿಂದ ನಾನು ಯಾಕೆ ಕೇಳಿ? ನನಗೆ ಅದೆಲ್ಲ ಇಷ್ಟನೂ ಇಲ್ಲ. ನಮ್ಮಮ್ಮವ್ರ ಮನೆಯಿಂದ ಕೇಳೋದು ಮಾಡೋದು ಅದೆಲ್ಲ ಇಷ್ಟ ಇಲ್ಲ ನನಗೆ. ನಮ್ಮ ಹಸ್ಬೆಂಡೇನೇ ಕೊಡಿಸಿದ್ರು ಸಾಕಲ್ವಾ? ನೋಡಿ, ಆರಾಮಾಗಿ 3 ಹೊತ್ತು ಚೆನ್ನಾಗಿ ತಿಂತೀವಿ. ವಾರಕ್ಕೆ 2 ದಿನ ನಾನ್ ವೆಜ್ಜು. ಮನೆ ಒಂದು ಬಾಡಿಗೆ ಮನೆ ಅನ್ನೋದೊಂದು ಬಿಟ್ರೆ ಇನ್ನೇನು ಇಲ್ಲಪ್ಪ, ಎಲ್ಲ ಚೆನ್ನಾಗೇ ಐತೆ. ನಾವು ಸೈಟಿಗೆ ಕೀಟು ಎಲ್ಲ ತಗೋಬೇಕು. ಇನ್ನೂ ನೆನ್ನೆ ತಾನೇ 3 ಲಕ್ಷ ರೂಪಾಯಿ ಒಡವೆ ತಂದವರಲ್ಲ, ಅದಕ್ಕೆ ಸ್ವಲ್ಪ ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟು ಸೈಟ್ ಗೀಟ್ ತಗೊಂಡು ಮನೆಗಿನೇ ಕಟ್ಕೊಳ್ಳೋದು ಏನಾರ ಮಾಡಬೇಕಲ್ವಾ? ನಮಗೆ 5,000 ಕಷ್ಟ ಇದ್ದಿದ್ರೆ ನಾವು ಯಾಕೆ ನೆನ್ನೆ 3 ಲಕ್ಷ ರೂಪಾಯಿ ಒಡವೆ ತಗೊಂಡ್ಬಿಟ್ಟು ಬರ್ತಾ ಇದ್ವಿ. ನಕ್ಲೀಸ್ ಎಲ್ಲನೂ. ಅಯ್ಯೋ ಹಂಗೆ ಏನಿಯ ನಮ್ಮ ಅಕೌಂಟ್ಗಳಿಗೆಲ್ಲನೂ ಸ್ವಲ್ಪ ಸೇಫ್ ಇರಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸೆಡ್ ಹಾಕಿದ್ದೀವಿ ಒಂಚೂರು ಕಾಸ. ಅವರು ಅಕೌಂಟ್ ನಮ್ಮ ಅಕೌಂಟಿಗೆ ಒಂಚೂರು ಅಂತ. ಅದ್ರದ್ದು ಬಡ್ಡಿ ಬೇರೆ ಬರ್ತದೆ ನಮಗೂ. ಆ ಬಡ್ಡಿ ದುಡ್ಡು, ಹಾಲಿನ ದುಡ್ಡು, ಗೊಬ್ಬರ ಎಲ್ಲ ಮಾರ್ಕೊಂಡು ಹೆಂಗೋ ಇದು ಮಾಡ್ತಿದ್ದೀವಿ. ಹೆಂಗೋ ಒಂದು ಅರ್ಧ ಎಕರೆ ನಾವು ಹೊತ್ತಿಗೆ ಬಿಡಿಸ್ಕೊಟ್ಟಿತ್ತು ಜಮೀನು. ಅರ್ಧ ಎಕರೆನಾಗೆ ಒಂಚೂರು ಮೇವು ಗೀವು ಎಲ್ಲ ಹಾಕೊಂಡಿದ್ದೀವಿ. ಹಸುಗಳಿಗೆ ಮೇವು ಹಾಕೊಳ್ಳೋದು, ಹಂಗೇನಿಯ ಸಣ್ಣ ಪುಟ್ಟ ತರಕಾರಿ ಬೆಳೆಯೋದು. ಈಗ ನೋಡ್ರಿ, ಕೊತ್ತಂಬರಿ ಸೊಪ್ಪು ಬೆಳೆದಿದ್ದೀನಿ. ಈಗ ಅದನ್ನು ಮಾರ್ತೀನಿ. ಹೊಲ್ತಕ್ಕೆ ಬಂದ್ಬಿಟ್ಟು ತಗೊಂಡು ಹೋಯ್ತಾರೆ ಎಲ್ಲನೂ. ನೀವೇ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಪಾಪ ನಿಮ್ದು ಹೆಂಗೋ ಗೊತ್ತಿಲ್ಲ ನನಗೆ, ಆದರೆ ನನ್ನ ಜೀವನ ಏನು ಚೆನ್ನಾಗೇ ಐತೆ ಚಿಕ್ಕಮ್ಮ. ಇದಕ್ಕಿನ್ನೂ ಇನ್ನು ದೊಡ್ಡ ಜೀವನ ಇನ್ನೇನೈತೆ. ನೀವು ನಮ್ಮ ಅಮ್ಮನ ಮತ್ತೆ ಎಲ್ಲರೂ ಹೆಂಗೆ ಜೀವನ ಮಾಡ್ತಿದ್ದೀರೋ ನಾನು ಹಂಗೆ ಏನಿಯ ಜೀವನ ಮಾಡ್ತಾಯಿದ್ದೀನಿ. ಗೊತ್ತಿಗೆಟ್ಟವಳೆ ಅಂತ ಅಂದ್ಕೊಂಡ್ರೆ ಚೆನ್ನಾಗೇ ಏನಿ ಅವಳೆ. ಹೌದಾ? ನಾನೆಲ್ಲೋ ಕಷ್ಟದಾಗಿದ್ದೀರಾ ಅಂತ ಅಂದ್ಕೊಂಡೆ.
ಅಯ್ಯೋ ನಾವು ಯಾವ ಕಷ್ಟದಾಗೂ ಇಲ್ಲ ಚಿಕ್ಕಮ್ಮ. ಕಷ್ಟಪಟ್ಟು ದುಡಿದ್ರೆ ಕಷ್ಟ ಹೆಂಗಿರ್ತದೆ? ಸುಮ್ಮನೆ ಕುಂತ್ಕೊಂಡ್ರೆ ಅಷ್ಟೇ ಏನಿಯ ಕಷ್ಟ. ಕಷ್ಟಪಟ್ಬಿಟ್ಟು ದುಡ್ಕೊಂಡು ಕುಂತ್ಕೊಂಡ್ರೆ ಏನು ಕಷ್ಟ ಇರೋಕ್ಕಿಲ್ಲ ಚಿಕ್ಕಮ್ಮ. ಕಷ್ಟಪಟ್ಟು ದುಡಿಬೇಕು ಅಷ್ಟೇ ಏನಿಯ. ಇವಾಗ ನೀವು ಎಲ್ಲರೂ ಕಷ್ಟಪಟ್ಟು ಹೊಲ್ದಾಗ ಕೆಲಸ ಮಾಡಲ್ವೇ? ನಾವು ಹಂಗೆ ಏನಿಯ ಕೆಲಸ ಮಾಡ್ತೀವಿ ಅಷ್ಟೇ ಏನಿಯ. ನಮ್ಮ ಯಜಮಾನ್ರಿಗಂತಂದ್ರೆ ಈ ಕೆಲಸ ಬಲಿಷ್ಠ ಆಗೋಗ್ಬಿಟ್ಟೈತೆ. ಅದಕ್ಕೆ ಮೊನ್ನೆ ತಾನೇ ಏನಿಯ ಮೊನ್ನೆ ಎಲ್ಲ ಒಂದು ಹಸುಗಳು ನೋಡ್ಕೊಂಬಿಟ್ಟು ಬಂದಿದ್ದೀವಿ. ಇವತ್ತು 2 ದಿವಸ ಎಕ್ಸ್ಟ್ರಾ ಬೇರೆ ಬಂದು ಇವತ್ತು ಅವನ್ನ ನೋಡ್ಕೋಬೇಕು. ಇನ್ನು ಕೆಲಸ ಬೇರೆ ಶಾನೆ ಆಯ್ತದೆ. ಅವ್ರ ಸಪೋರ್ಟಿಗೆ ನಾನು ನಿಂತ್ಕೋಬೇಕು. ಅದಕ್ಕೆ ಏನಿಯ ಸ್ವಲ್ಪ ಕಷ್ಟ ಆಯ್ತಾಯ್ತು ನಮಗೂ. ಇಬ್ರು ಸೇರ್ಕೊಂಡು ದುಡಿಬೇಕು, ಇಬ್ರು ಸೇರ್ಕೊಂಡು ಮಾಡ್ಬೇಕಲ್ಲ. ಇಬ್ರು ಕೈ ಜೋಡಿಸಿ ಮಾಡ್ತಿರೋದಕ್ಕೆ ಇವತ್ತು ಈ ಮಟ್ಟಿಗಿರೋದು. ಇಲ್ಲಾಂದ್ರೆ ಇರ್ತಿತ್ತೆ. ಹೌದಾ? ಸುಮ್ಮನೆ ಕೇಳಿದೆ ಅಷ್ಟೇನೆ. ಅಲ್ಲ ಪಾಪ, ನೀವು ನನ್ನ ಬಗ್ಗೆ ಚಿಂತೆ ಮಾಡ್ತಿದ್ರಲ್ಲ, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಚೆನ್ನಾಗೇ ಇದ್ದೀವಿ ಚಿಕ್ಕಮ್ಮ, ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದು. 5-6 ಸಾವಿರ ರೂಪಾಯಿ ಕೇಳೋವಷ್ಟೇನು ಗತಿಗೆಟ್ಟಿಲ್ಲ. ಅಕಸ್ಮಾತ್ ನಂಗೆ 5-6 ಸಾವಿರ ಬೇಕು ಅಂದ್ರೆ ನಮ್ಮ ಹೊತ್ತಿಗೆ ಎಲ್ಲರೂ ಅವರಲ್ಲ, ಅವರೇ ಏನೇ ಕೊಡ್ತಾರೆ ಚಿಕ್ಕಮ್ಮ. ನೀವು ನನ್ನ ಬಗ್ಗೆ ಏನು ಚಿಂತೆ ಮಾಡ್ಕೋಬೇಡಿ. ಕಾಪಿ ಕುಡಿರಿ. ನನ್ನ ಬಗ್ಗೆ ವಿಚಾರಿಸಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಚಿಕ್ಕಮ್ಮ. ನೀವಾದ್ರೂ ನಾನು ಹೆಂಗಿದ್ದೀನಿ ಅಂತ ಕೇಳೋಕ್ಕಾದ್ರೂ ಬಂದ್ರಲ್ಲ. ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ದೇವರು ಕೊಟ್ಟರೆ ಮಟ್ಟಕ್ಕೆ ಚೆನ್ನಾಗಿಕ್ಕವನೇ. ಇಬ್ರು ಕಷ್ಟಪಟ್ಕೊಂಡು ದುಡ್ಕೊಂಡು ಚೆನ್ನಾಗೇ ಇದ್ದೀವಿ. 5-6 ಸಾವಿರ ರೂಪಾಯಿಗೆಲ್ಲ ಚಿಂತೆ ಮಾಡೋಂಥದ್ದು ಏನಿಲ್ಲ. ಅದೇ ನಾವು ಮನೆ ಒಂದು ಕಟ್ಕೊಂಡ್ಬಿಟ್ರೆ ನಮ್ದು ಇನ್ನೇನು ಇಲ್ಲ, ಎಲ್ಲ ಮುಗ್ದಂಗೆನೆಯ. ಅಯ್ಯೋ 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 ಮನ್ಕೈಯಾಗೋಗ ಇಷ್ಟೊಂದು ಚೆನ್ನಾಗಿ ಅವಳ ಇವಳು. ಹೆಂಗೋ ಅಲ್ಲಿಂದ ಅತ್ತೆ ಹೊರಟೋಗಿದ್ರೆ ನೆಮ್ಮದಿಗನ ಇತ್ತಿದ್ದೆ. ಇವಳಿಗೇನು ಗೊತ್ತಿಲ್ಲ ಅಂತ ಬಂದರೆ ಇಲ್ಲಿ ನೋಡು, ಗಂಡನ್ನ ಚೆನ್ನಾಗಿ ದುಡಿಸ್ಕೊಂಡು ಇವಳು ದುಡ್ಕೊಂಡು ನಮಗಿನ್ನ ಚೆನ್ನಾಗೇನೇ ಇದ್ದಂಗೆ ಅವಳೆ. ಏನು ಮಾಡಲಿ ನಾನು? ಕಾಪಿ ಕುಡಿಯೋ ಮನಸ್ಸೇ ಹೊಂಟೋಗ್ಬಿಡುತ್ತೆ ನನಗಂತೂ. ಹೊಟ್ಟೆಗೆಲ್ಲ ಕೆಂಡ ಹಾಕ್ದಂಗೆ ಆಗೋಗ್ಬಿಟ್ಟೈತೆ ನನಗಂತೂ. ಏನು ಮಾಡಲಿ ನಾನಂತೂ? ಇಲ್ಲ ಇಲ್ಲ ಇಲ್ಲ, ನನಗಂತೂ ಈ ಸವಾಸನೇನಿಯ ಬೇಡ. ನನಗಂತೂ ಏನೂ ಬೇಡ ಕಣಪ್ಪ. ಸುಮ್ಕೆನೆ ಯಾಕೆ ಬೇಕು ಸುಮ್ಕೆನೆ. ಇಲ್ಲಿಂದ ಎದ್ದೋಗೋದೇ ಮೇಲು. ಹೊಟ್ಟೆ ಎಲ್ಲ ಉರಿತಾಯ್ತು ನನಗಂತೂ. ಅಯ್ಯೋ, ನನ್ನಿಬ್ರು ಹೆಣ್ಮಕ್ಳಿಗೆ ಗೊತ್ತಿಗೆಟ್ಟಾಗ ಬಡ್ಡೆತದವಾಗಿರೋದು. ಅವರು ಇವ್ರಂಗೇನೆ ಎಷ್ಟು ಕಷ್ಟಪಟ್ಟು ದುಡ್ಕೊಂಡಿದ್ರೆ ಇವತ್ತು ಎಲ್ಲೋ ಸೆಟ್ಲಾಗ್ಬಿಟ್ಟಿರೋನೋ. ಇವತ್ತು ಸೋಮಾರಿ ಬಡ್ಡೆತದವು ನೋಡಿ. ಇವಳು ಎಷ್ಟು ಚೆನ್ನಾಗಿ ಸೆಟ್ಲಾಗವಳೆ. ಅಯ್ಯೋ, ಮರ್ತೇ ಹೋಗಿದ್ದೆ. ಒಲೆ ಮೇಲೆ ಸಾರನ್ನ ಹಂಗೆ ಕುದಿಯಕ್ಕೆ ಇಟ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಏನಾಯ್ತೋ ಏನೋ. ಲೇ ಮನೆಯಾಳಿ ಮಗಳೇ, ಬಾರೆ ಸರ್ನ. ಅಯ್ಯೋ ಚಿಕ್ಕಮ್ಮ, ಕಾಫಿ ಕುಡ್ಕೊಂಡೋಗಿ. ಇನ್ನೊಂದ್ಸಲ ಬಂದಾಗ ಕುಡಿತೀನಿ. ಅಯ್ಯೋ, ಒಲೆ ಮೇಲೆ ಹಂಗೆ ಸಾರಿಗೆ ಇಕ್ಬಿಟ್ಟು ಬಂದ್ಬಿಟ್ಟೆ ನೋಡಿ. ಮರ್ತೇ ಹೋಗ್ಬಿಟ್ಟೆ. ಆಫ್ ಮಾಡ್ಬಿಟ್ಟು ಬರೋನಿ ಅನ್ಕೊಂಡೆ, ಮರ್ತೋಗ್ಬಿಟ್ಟೆ. ಲೇ, ಏನು ಕುಂತ್ಕೊಂಡೇನು ಕಣಿ ಕೇಳ್ತಿದ್ದೀನಿ? ಎದ್ದು ಬಾರೆ. ಅಯ್ಯೋ, ಕೆಲಸ ಕರೆ ಬಿಟ್ಬಿಟ್ಟು ಬಂದಿರೋ ಕಾಫಿ ಕುಡ್ಕೊಂಡು ಕುಂತ್ಕೊಂಡ್ರೆ ಅಲ್ಲಿ ಒಲೆ ಮೇಲೆ ಇಕ್ಕಿರೋದೆಲ್ಲ ಸೀದ್ ಬೊಗ್ಗಾಕಿಲ್ವಾ? ಬಾ 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 ಬಾ. ನಿಜವಾಗೂನುವೆ ನಿನ್ನ ಗಂಡ ಇಷ್ಟೆಲ್ಲ ಕೊಡಿಸ್ತಾವನ? ಇದ್ಯಾಕ್ಲತ್ತ ಹಿಂಗೆ ಕೇಳ್ತೀಯಾ? ಕೊಡಿಸ್ಲಿಲ್ಲ ಅಂದರೆ ಸುಮ್ಮನೆ ಹೇಳ್ಕೊಳಕ್ಕೆ ನಮ್ಗೇನಾದರೂ ತಿಕ್ಲ? ಕೊಡ್ಸವ್ರೆ ಹೇಳ್ಕೊಂಡಿದ್ದೀವಿ. ಪಾಪ ನೀವು ಕೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಹೌದಾ? ಅಲ್ಲ, ಸುಮ್ಮನೆ ಕೇಳಿದೆ. ನಿನ್ನ ಗಂಡ ಏನೂ ಗೊತ್ತಾಯ್ತಿರಲಿಲ್ಲ ಕೆಲಸ ಮಾಡೋಕ್ಕೆ. ಆದರೂ ಕೆಲಸ ಮಾಡಿ ಎಷ್ಟೊಂದೆಲ್ಲ ದುಡಿದ್ಬಿಟ್ಟವನೇ. ಕಷ್ಟಪಟ್ಟರೆ ಎಲ್ಲನೂ ಸಿಗ್ತದೆ ಅಲ್ವಾ? ಸುಮ್ಮನೆ ಕುಂತ್ಕೊಂಡ್ರೆ ಯಾಕೆ ಸಿಗ್ತದೆ? ನಾನು ಜೊತೆ ಕೈ ಜೋಡಿಸಿಲ್ವಾ? ನಾನು ನನ್ನ ಗಂಡ ಇಬ್ರು ಕಷ್ಟಪಟ್ಟು 10 ರೂಪಾಯಿ ಕೂಡಿಕೊಂಡು ಕಷ್ಟಪಟ್ಟು ಮಾಡ್ತಾ ಇಲ್ವಾ? ಇಬ್ರು ಸೇರ್ಕೊಂಡು ಮಾಡಿದ್ರೆ ಹಾಗೆ ಆಯ್ತದೆ. ಲೇ ಬಿಕ್ನಾಸಿ ಮಗಳೇ, ಬಾ ಸರ್ನ. ಬಂದೆ ಕಣಮ್ಮ. ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಬಂದ್ರೇನೋ ಆಡಾಡ್ಕೊಂಡು ಹೋಗೋಕ್ಕೆ.